ನಮಸ್ಕಾರ ರೀ ಎಲ್ಲರಿಗೂ ಕಲಾವತಿ ಅಡುಗೆ ಮನೆಗೆ ಸ್ವಾಗತ. ಇವಾಗ ನಾವು ಶಂಕರಪಾಳೆ ಹಬ್ಬಕ್ಕೆ ಹೆಂಗೆ ಮಾಡಬೇಕು ಅಂತಂದು ವಿಚಾರ ಮಾಡ್ತಿರ್ತೀರಿ. ನೀವು ವಿಚಾರ ಮಾಡೋಕ್ಕೆ ಹೋಗ್ಬೇಡ್ರಿ, ಬಾಯಲ್ಲಿಟ್ರೆ ಕರಗ್ತಾ ನೋಡ್ರಿ. ನಾ ಸುಮ್ಮನೆ ಹೇಳ್ತೀನಿ, ತಿಳ್ಕೊಳಕ್ಕೆ ಹೋಗ್ಬೇಡ್ರಿ, ಟ್ರೈ ಮಾಡಿರಿ. ನಾ ತೋರಿಸ್ದಂಗೆ ನೀವು ಮಾಡಿ ನೋಡಿರಿ, ನನಗೆ ನೀವು ಹೇಳ್ತೀರಿ ಕಮೆಂಟ್ನಾಗ ಬಂದು. ಮತ್ತು ಹೆಂಗೆ ಮಾಡೋದು ತಂದು ನೋಡು. ಮತ್ತು ಬರ್ರಿ, ಯಾರ್ಯಾರೆಲ್ಲ ಹೊಸಬ್ರು ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ಪಟ ಪಟ ಅಂತ. ಮತ್ತು ವಿಡಿಯೋ ಮಿಸ್ ಆಗೋಕ್ಕಿಂತ ಮೊದಲು ಸೇವ್ ಮಾಡ್ಕೊರಿ. ಮತ್ತು ನಾಗರ ಪಂಚಮಿಗೆ ಯಾವುದೇ ಹಬ್ಬಕ್ಕಲ್ಲಿ ಈ ಥರ ಮಾಡ್ಕೊರಿ. ಸ್ವೀಟ ಮಸ್ತ್ ಇರ್ತದೆ ನೋಡಿರಿ. ಈ ಶಂಕರಪಾಳೆ 1 ಕಪ್ ಸಕ್ಕರೆ ತೊಗೊಂಡು ನೋಡಿರಿ. 1 ಕಪ್ ಸಕ್ಕರೆಗೆ ಇಲ್ಲಿ ಮತ್ತು ನಾನು 1 ಕಪ್ಪಷ್ಟು ನೀರನ್ನು ಹಾಕೊಳತ್ತೀನಿ ನೋಡಿರಿ. 1 ಕಪ್ ಸಕ್ಕರೆಗೆ 1 ಕಪ್ ನೀರು ಹಾಕೋರಿ. ಯಾವ ಕಪ್ಪರೇ ತೊಗೋರಿ, ನೀವು ಕಪ್ಪರೇ ತೊಗೋರಿ, ಬಟ್ಲಾರೇ ತೊಗೋರಿ, ಗ್ಲಾಸರೇ ತೊಗೋರಿ. 1 ಕಪ್ ನೀವು ಎದರಲ್ಲೇ ಹಾಕಿರ್ತಿರಲ್ಲ ಮೆಜರ್ಮೆಂಟ್, ಅದರಲ್ಲೇ ಕರೆಕ್ಟಾಗಿ ನೀರನ್ನು ಹಾಕೋಬೇಕು ನೋಡಿರಿ. ಇದಕ್ಕೆ ಬರೀ ಸಕ್ಕರೆ ಕರಗಿದ್ರೆ ಸಾಕ್ರಿ. ಇದಕ್ಕೇನು ಪಾಕ ಮಾಡ್ಕೋಬೇಕು, ಏನು ಜಂಜಟನೇ ಬೇಡ, ಕಿರಿಕಿರಿನೇ ಬೇಡ ನೋಡಿರಿ. ಇದಕ್ಕೆ ನೀವು ಬೇಕ್ರಿ ಒಳಗೆಲ್ಲ ಹೊರಗೆ ತಂದಿರ್ತೀರಿ ಶಂಕರಪಾಳೆ ಮಾರ್ಕೆಟ್ ಒಳಗೆ, ಬಾಯಲ್ಲಿಟ್ರೆ ಕರಗ್ತಿರ್ತಾವೆ. ಇದ್ರೊಳಗೆ ಏನು ಹಾಕಿ ಮಾಡ್ತಾರೆ, ತುಪ್ಪ ಗಿಪ್ಪ ಹಾಕಿ ಮಾಡ್ತಿರ್ಬೇಕಂತ ನೀವು ತಿಳ್ಕೊಂಡಿರ್ಬೇಕು. ಆ ರೀತಿ ನೀವು ಅದಕ್ಕಿಂತ ಭಾಳ ಬಾರಿ ಮನೆಗೆ ಮಾಡ್ತೀರಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿರಿ. ಹಬ್ಬಕ್ಕೂ ಟ್ರೈ ಮಾಡಿರಿ, ಫಂಕ್ಷನ್ ಇದ್ದಾಗ ಟ್ರೈ ಮಾಡಿರಿ. ಮತ್ತು ಇಲ್ಲಿ ನಾನು ಗೋಧಿ ಹಿಟ್ಟು ತೊಗೊಂಡಿಲ್ರಿ, ಮೈದಾ ಹಿಟ್ಟು ತೊಗೊಂಡು ನೋಡಿರಿ. ನೀವು ಬೇಕಂದ್ರೆ ಗೋಧಿ ಹಿಟ್ಟನ್ನು ತೊಗೋಬೋದು, ಆರೋಗ್ಯಕ್ಕೆ ಗೋಧಿ ಹಿಟ್ಟು ಒಳ್ಳೆಯದು. ಇಲ್ಲಿ ಮೈದಾ ಹಿಟ್ಟು ಚಾಣಸಿ ತೊಗೊಂಡು ನೋಡಿರಿ. ಮೈದಾ ಹಿಟ್ಟು ಎಷ್ಟಪ್ಪ ಅಂತಂದ್ರೆ 4 ಕಪ್ಪಟ್ಟು ನಾನು ಮೈದಾ ಹಿಟ್ಟನ್ನ ಸೇರಿಸ್ಕೊಳತ್ತೀನಿ ನೋಡಿರಿ. ಈಗ 4 ಕಪ್ ಮೈದಾ ಹಿಟ್ಟಿಗೆ 1 kg ಅಷ್ಟು ಶಂಕರಪಾಳೆ ಆತ ನೋಡಿರಿ. ಇಲ್ಲಿ ಏಲಕ್ಕಿ ಜಜ್ಜುದು ನಿಮ್ಗೆ ಹೇಳ್ಕೊಡತ್ತೀನಿ ನೋಡಿರಿ. ಏಲಕ್ಕಿ ಸಪ್ಪೆ ಬಿಚ್ಕೊಂಡು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಈ ಥರ ಲಟ್ಟಣಿಗಿಲೆ ತಿಡ್ಕೊಂಡ್ರೆ ಸಾಕು ನೋಡಿರಿ. ಚಂದೇ ಪುಡಿಯಾಗಿ ಬರ್ತದೆ ನೋಡಿರಿ. ನಿಮಗೆ ಏಲಕ್ಕಿ ಕುಟ್ಟು ಅಂತ ಒಂದು ಜಂಜಟನೇ ಬೇಡ. ಮತ್ತು ಇಲ್ಲಿ ಏಲಕ್ಕಿ ಪುಡಿ ಮಾಡಿದ್ದೇವಲ್ಲ, ಏಲಕ್ಕಿ ಪುಡಿ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ನೋಡಿರಿ. ಉಪ್ಪು ಹಾಕೋದು ನಂತರ ಇದಕ್ಕೆ ಚಲೋ ಅನ್ನಿಸ್ತವೆ ಶಂಕರಪಾಳೆ. ಉಪ್ಪು ಜಾಸ್ತಿ ಬೇಡ, ಸ್ವಲ್ಪ ಚಿಟಿಕೆ ಅಷ್ಟು ಹಾಕೋರಿ. ಮತ್ತು ನಾವೇನು ಏಲಕ್ಕಿ ಪೌಡ್ರನ್ನ ಕುಟ್ಟಿ ತೊಗೊಂಡಿದ್ದಲ್ಲ ಅದನ್ನು ಹಾಕ್ಕೊಂಡಿ ನೋಡಿರಿ. ಮತ್ತು ಸರಿಯಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಈಗ ನೋಡಿರಿ, ಇದಕ್ಕೆ ಅರ್ಧ ಕಪ್ ಅಥವಾ ಅರ್ಧ ಕಪ್ಪಷ್ಟು ಎಣ್ಣೆ ತೊಗೊರಿ. ಸ್ವಲ್ಪ ಮೊದಲ ಹಸಿ ಎಣ್ಣೆ ಹಾಕ್ಕೊಂಡು ಕಾಯಿಸಲಾರಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊರಿ. ಎಣ್ಣೆ ಸ್ವಲ್ಪ ನಾ ಜಾಸ್ತಿ ತೊಗೊಂಡಿನಿ, ನೀವು ಬೇಕಂದ್ರೆ ಕಮ್ಮಿನೂ ತೊಗೋಬೋದು. ಹಿಟ್ಟು ಹಾಕ್ಬೇಕಂತ ಏನಿಲ್ಲ, ಅಂದ್ರೆ ಕ್ರಿಸ್ಪಿಯಾಗಿ ಮೃದುವಾಗಿ ಬಾಯಲ್ಲಿಟ್ಟರೆ ಕರಗ್ತಾವಲ್ಲ ಆ ಥರ ಹೆಂಗೆ ಮಾಡ್ಬೇಕನ್ನೋದು ನಿಮಗೆ ತೋರಿಸ್ಲತ್ತೀನಿ ನಾನು. ಮತ್ತು ಇಲ್ಲಿ ಎಣ್ಣೆ ಬದಲಿ ನೀವು ತುಪ್ಪನೂ ಬೇಕಂದ್ರೆ ಹಾಕೋರಿ. ತುಪ್ಪ ಇದ್ರೆ ತುಪ್ಪ ಹಾಕೋರಿ. ಎಲ್ಲರ ಮನ್ಯಾಗ ಕೆಲವ್ರ ಮನ್ಯಾಗ ತುಪ್ಪ ಸಾಲ್ಟೇಜ್ ಇರ್ತಾವೆ, ಅದಕ್ಕೆ ಈ ಥರ ತೋರಿಸ್ಲತ್ತೀನಿ ನೋಡಿರಿ. ಮತ್ತು ಉಳ್ದಿದ್ದು ಎಣ್ಣೆ ಇತ್ತಲ್ಲ ಅದು ಚೆಂದಾಗಿ ಬಿಸಿ ಮಾಡ್ಕೊಂಬಂದೆ ನೋಡಿರಿ. 1 ಕಪ್ಗಿಂತ ಸ್ವಲ್ಪ ಕಡಿಮೆ ನಾ ಎಣ್ಣೆನ ಹಾಕೊಂಡೆ ನೋಡಿರಿ. ಮತ್ತು ನೀವು ಬರೀ ಅರ್ಧ ಕಪ್ನು ಬೇಕಂದ್ರೆ ಹಾಕೋರಿ. ಕೈಯಲ್ಲೇ ಕಲ್ಸಕ್ಕೆ ಹೋಗ್ಬೇಡ್ರಿ, ಸುಟ್ಕೋಬೇಡ್ರಿ ಕೈಯ. ಈ ಥರ ಒಂದು ಚಮಚ ತೊಗೊಂಡು ಚಮಚಲ್ಲೇ ಚೆಂದಾಗಿ ಮಿಕ್ಸ್ ಮಾಡ್ಕೋತ ಬರ್ರಿ. ಮಿಕ್ಸ್ ಮಾಡ್ಕೊಂಡು ಕೈಯಲ್ಲೇ ಇದು ಚೆಂದ ಮಿಕ್ಸ್ ಮಾಡಿರಿ. ಆರಿದ ನಂತರ ಮಿಕ್ಸ್ ಮಾಡಿರಿ. ಇಲ್ಲಿ ನೋಡಿರಿ, ಮತ್ತೀಗ ಏನು ಸಕ್ಕರೆ ಪಾಕ ಮಾಡಿಟ್ಕೊಂಡೇವಲ್ಲ, ಇದು ಸಕ್ಕರೆ ಕರಗಿಸಿಟ್ಕೊಂಡೇವಲ್ಲ, ಸ್ವಲ್ಪ ಸ್ವಲ್ಪನೇ ಹಾಕೋತ ನಾದ್ಕೋತ ಬರ್ರಿ. ನಾದ್ಕೊಂಡಿಂದ ಅಂದ್ರೆ ಈಗ ನೋಡಿರಿ, ಈ ಥರ ಮಾಡ್ಕೊಳ್ಳೋದ್ರಿಂದ ಭಾಳ ಕ್ರಿಸ್ಪಿಯಾಗಿ ಬಾಯಲ್ಲಿಟ್ಟರೆ ಕರಗುವಂಥ ಒಂದು ಶಂಕರಪಾಳೆ ರೆಡಿ ಆತ ನೋಡಿರಿ. ಮತ್ತು ನಾನು ಈಗ ಬೇರೆ ಪಾತ್ರೆ ಒಳಗೆ ನಾದ್ಕೊಂಡ್ರೆ ಅದೇನು ಸರಿಯಾಗಂಗಿಲ್ಲ ತಂದು ಗ್ಯಾಸ್ ಕಟ್ಟಿ ಮೇಗೆ ಬಡ 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 ನಾದ್ಕೊಂಡು ಬಂದುಬಿಟ್ಟಿನಿ ನೋಡಿರಿ ನಾನು. ನೀವು ಹಾಗೆ ಮಾಡ್ಕೊರಿ. ಮತ್ತು ದಪ್ಪನ ಉಳ್ಳಿ ತೊಗೊಂಡು ನೋಡಿರಿ. ಶಂಕರಪಾಳೆ ಮಾಡ್ಲಾಕ ದಪ್ಪನ ಉಳ್ಳಿ ತೊಗೊಂಡು ಈ ಥರ ತಿದ್ಕೊಂಡು ತೊಗೋರಿ. ಮತ್ತು ಹಿಟ್ಟು ಯಾವ ಥರ ಇರ್ಬೇಕಂದ್ರೆ ಚಪಾತಿಗೆ ನೀವು ನಾದ್ತಿರಲ್ಲ ಮೆತ್ತಗಾಗಿ ಆ ಥರನೇ ಇರ್ಬೇಕು ರೀ. ಭಾಳ ಗಟ್ಟಿಯಾಗಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಈಗ ನೋಡಿರಿ, ಸ್ವಲ್ಪ ಒಂದು 10 ನಿಮಿಷ ನೆನೆಸ್ಕೊಂಡು ಬಂದು ನೋಡಿರಿ. ಟೈಮ್ ಇದ್ದರೆ ಒಂದು ಅರ್ಧ ಗಂಟೆ ನೆನೆಸ್ಕೊರಿ ನೀವು. ಮತ್ತು ಎಷ್ಟು ಮೃದುವಾಗೈತೆ ನೋಡಿರಿ ಹಿಟ್ಟು. ಮೆತ್ತಗೆ ಮಾಡ್ಕೊಂಡೆ ನಾನು. ಈಗ ಮೆತ್ತಗೆ ಮಾಡ್ಕೊಳ್ಳೋದಂತ್ರ ಶಂಕರಪಾಳೆ ಬಾಯಾಗಿಟ್ರೆ ಕರಗ್ತಾವೆ ನೋಡಿರಿ. ಈ ಥರ ಮಾಡ್ಕೊಳ್ಳೋದಂತ್ರ ಮಸ್ತ್ ಹಾಕೋ. ಮತ್ತು ದಪ್ಪನ ಉಳ್ಳಿ ತೊಗೊಂಡು ಶಂಕರಪಾಳೆನ ರೆಡಿ ಮಾಡ್ಕೊಳಮತ್ತ ಬರ್ರಿ. ದಪ್ಪನ ತೊಗೊಂಡು ನೋಡಿರಿ. ಒಂದು 4 ಚಪಾತಿ ಆಗೋಷ್ಟು ಹಿಟ್ಟು ಒಂದೇ ಚಪಾತಿ ಆಗೋಷ್ಟು ತೊಗೊಂಡು ನೋಡಿರಿ. ಯಾಕಂದ್ರೆ ಶಂಕರಪಾಳೆ ಇವಾಗ ನೋಡಿರಿ ಚೆಂದಾಗಿ ಈ ಥರ ದೊಡ್ಡನ ಉಳ್ಳಿ ಮಾಡ್ಕೊಂಡು ಈ ಚಪಾತಿ ಹೆಂಗೆ ಲಟ್ಟಿಸ್ಕೊತೇವಲ್ಲ ಅದೇ ಥರ ಸೇಮ್ ಲಟ್ಟಿಸ್ಕೊಂಡು ಬರ್ರಿ. ಈಗ ನೋಡಿರಿ ದಪ್ಪಗೆ ಮಾಡ್ಕೊಂಡಿ ನಾನು ಇದು. ಯಾಕಂದ್ರೆ ನಾವು ಶಂಕರಪಾಳೆ ಮಾಡ್ತೇವಲ್ಲ, ನಿಮಗೆ ಯಾವ ಸೈಜ್ ಬೇಕು ನೋಡು ಆ ಸೈಜ್ ನೀವು ಮಾಡ್ಕೊಬೋದು. ಇಲ್ಲಿ ಸ್ವಲ್ಪ ದಪ್ಪಗೆ ಮಾಡ್ಕೊಂಡಿ ನೋಡಿರಿ ಚಪಾತಿ ಉಳ್ಳಿನ. ಮತ್ತು ಚಪಾತಿನೂ ಈ ಥರ ಲಟ್ಟಿಸ್ಕೊಂಬರ್ರಿ. ಈಗ ನೋಡಿರಿ ಗಟ್ಟಿಗೆ ಹಿಟ್ಟಿನದ್ರಂದ್ರೆ ಆ ಕಡೆ ಈ ಕಡೆ ಮೂಲಿಗೆಲ್ಲ ಸೀಳಿಬಿಡ್ತಾವೆ. ಮೆತ್ತಗೆ ಅದೇ ನೋಡಿರಿ. ಮತ್ತು ಈ ಥರ ನೋಡಿರಿ ಗುಂಡಕ್ಕೆ ರೌಂಡಾಗಿ ಬಂದ್ಬಿಟ್ಟದ. ಈಗ ಚೆಂದಾಗೆ ಕರ್ಕೊಂಡು ತೊಗೊಂಬಿಡ್ರಿ. ಆ ಕಡೆ ಈ ಕಡೆ ಸೈಡಿಗೆಲ್ಲ ಜಾಸ್ತಿ ಸೇಪ್ ಕರೆಕ್ಟ್ ಬರ್ತದೆ ನೋಡಿರಿ.
ಈಗ ಚೌಕ್ ಬೇಕಂದ್ರೆ ಚೌಕ್ ಮಾಡ್ಕೊರಿ, ನಿಮಗೆ ಯಾವ ಸೇಪ್ ಬೇಕು ಆ ಸೇಪಲ್ಲಿ ನೀವು ಕಟ್ ಮಾಡ್ಕೊರಿ. ಶಂಕರಪಾಳೆನ ನೀವು ರೆಡಿ ಮಾಡ್ಕೊಬೋದು ನೋಡಿರಿ. ಈಗ ನೋಡಿರಿ ಎಷ್ಟು ಮಸ್ತಾಗಿ ನೋಡಿರಿ ದಪ್ಪ ಬಂದವು ಶಂಕರಪಾಳೆ. ಜಾಸ್ತಿ ದಪ್ಪನೂ ಇಲ್ಲ ಜಾಸ್ತಿ ಭಾಳ ತಿಳುವೂ ಇಲ್ಲ. ಅದೇ ಥರ ಎಲ್ಲ ಶಂಕರಪಾಳೆನ ರೆಡಿ ಮಾಡ್ಕೋತ ಬಂದುಬಿಡ್ರಿ ನೀವು. ಅದೇ ಥರ ಎಲ್ಲ ಶಂಕರಪಾಳೆನೂ ಹಾಗೆ ಮಾಡ್ಕೋತ ಬರ್ಬೇಕು ನೋಡಿರಿ. ಸೇಮ್ ಮೆಥಡ ಸೇಮ್ ಫಾಲೋ ಮಾಡಿರಿ. ನಾ ಟ್ರಿಕ್ ಕೊಟ್ಟಿದ್ದು ಯೂಸ್ ಅಂದ್ರೆ ಕರೆಕ್ಟಾಗಿ ಫಾಲೋ ಮಾಡಿದ್ರಂದ್ರೆ ಕರೆಕ್ಟಾಗಿ ಶಂಕರಪಾಳೆ ಬರ್ತಾವೆ ನೋಡಿರಿ. ಅದೇ ಥರನೇ ಸೇಮಾಗಿ ಮಾಡ್ಕೋತ ಬರ್ರಿ. ಎಲ್ಲ ಹೀಗೆ ಮಾಡ್ಕೊಂಡು ಲಾಸ್ಟಿಗೆ ಕರಿತಿರೋ ಅಥವಾ ಮಾಡ್ಕೋತ ಕರಿತಿರೋ ನಿಮಗೆ ಬಿಟ್ಟಿದ್ರಿ. ಮತ್ತು ಎಣ್ಣೆ ಮಾತ್ರ ಬಿಸಿ ಮಾಡೋಕೆ ಇಟ್ಟು ನೋಡಿರಿ ಹಾಗೆ ಆ ಕಡೆ. ಹಬ್ಬಕ್ಕೆ ಒಂದು ಸಲ ಹಿಂಗೆ ಟ್ರೈ ಮಾಡಿರಿ. ಹಬ್ಬಕ್ಕೆ ಅಥವಾ ಮಕ್ಳು ಯಾವಾಗ ಬಿಡ್ತಾರೆ ಆ ಥರ ಮಾಡಿಕೊಡ್ರಿ. ಪಟ ಅಂತ ಒಂದು 10 ನಿಮಿಷನಾಗ ರೆಡಿ ಆಗ್ತದೆ ನೋಡಿರಿ. ಈಗ ನೋಡಿರಿ ಇಷ್ಟು ಮಸ್ತ್. ಮತ್ತು ಟ್ರಿಕ್ ಹೇಳ್ಕೊಡತ್ತೀನಿ ನೋಡಿರಿ ನಿಮಗೆ ಒಂದು ಟಿಪ್ಸ್. ಒಂದು ಸಲ ಈ ಥರ ಟ್ರೈ ಮಾಡಿರಿ. ಯಾವ ಥರ ಬಂದನು ಕಮೆಂಟ್ ಮೂಲಕ ತಿಳಿಸ್ರಿ. ಹಾಗೆ ಎಲ್ಲ ಶಂಕರಪಾಳೆನೂ ಅದೇ ರೀತಿ ರೆಡಿ ಮಾಡ್ಕೊಂಬಿಡ್ರಿ. ಎಲ್ಲನೂ ಶಂಕರಪಾಳೆ ಆ ಕಡೆ ಈ ಕಡೆ ಎಲ್ಲ ಮ್ಯಾಗ ಬ್ರೌನ್ ಕಲರ್ ಬರೋತಕನು ಚೆಂದಾಗಿ ಕರಿದು ತೊಗೊಂಬಿಡ್ರಿ. ಈಗ ಶಂಕರಪಾಳೆ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇದೇ ಥರ ಹೊಸ ರೆಸಿಪಿಯೊಂದಿಗೆ ಡೈಲಿ ನಾನು ವಿಡಿಯೋ ಹಾಕ್ತಾ ಇರ್ತೀನಿ ನೋಡಿರಿ. ಪಟ ಅಂತಂದು ನೀವೀಗ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಮತ್ತು ನಾಳೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಕೀಪ್ ವಾಚ್. ಬಾಯ್ ಫ್ರೆಂಡ್ಸ್.